ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಈ ಜುಲೈ 12ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಜುಲೈ 2026 ಈ ತಿಂಗಳು ವೃಷಭ ರಾಶಿಯವರಿಗೆ ಉತ್ತಮ ಸಾಧನೆಗಳು ಮತ್ತು ಕೆಲವು ವೈಯಕ್ತಿಕ ಸವಾಲುಗಳನ್ನು ತರಲಿದೆ. ಈ ತಿಂಗಳು ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ 3ನೇ ಮನೆಯಲ್ಲಿ ಲಗ್ನವು ಅದರಲ್ಲಿ ಯಶಸ್ವಿಯಾಗಲು ನಿಮಗೆ ಬೆಂಬಲವನ್ನು ನೀಡಲಿದೆ. ಆದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳನ ಸಂಚಾರವು ಯಾವಾಗಲೂ ನಿಮ್ಮನ್ನು ಒಂದು ರೀತಿಯ ಉದ್ವೇಗಕ್ಕೆ ಒಳಪಡಿಸಲಿದೆ. ನೀವು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ತಾ ಹೋಗ್ತೀರಿ ಮತ್ತು ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸುವಲ್ಲಿ ಆತುರದಲ್ಲಿರುತ್ತೀರಿ. ಅಲ್ಲದೆ 4ನೇ ಮನೆಯಲ್ಲಿ ಕೇತುವಿನ ಕಾರಣದಿಂದಾಗಿ ಕೆಲವು ಅಪರಿಚಿತ ಭಯ ಅಥವಾ ಕೀಳಿರಿಮೆಯ ಭಾವನೆ ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಲಿದೆ. ನೀವು ಈ ಮಾನಸಿಕ ಒತ್ತಡಗಳನ್ನು ನಿವಾರಿಸಿ ನಿಮ್ಮ ಧೈರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಿದರೆ ಈ ಜುಲೈ ತಿಂಗಳು ನಿಮಗೆ ಬಹಳ ಲಾಭದಾಯಕವಾಗಿ ಈ ರಾಶಿಯವರಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, 1ನೇ ಮನೆಯ ಜನ್ಮ ರಾಶಿಯಲ್ಲಿ ಈ ಇಡೀ ತಿಂಗಳು ಇರತಕ್ಕಂತಹ ಮಂಗಳನು ದೈಹಿಕ ಶಕ್ತಿಯನ್ನು ಹೆಚ್ಚಿಸಲಿದ್ದು, ಕೋಪ ಹಾಗೆ ಕೋಪದಲ್ಲಿ ಆತುರದ ನಿರ್ಧಾರಗಳನ್ನು ಈ ರಾಶಿಯವರು ತೆಗೆದುಕೊಳ್ಬೋದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಸಂಗಾತಿಯೊಂದಿಗೆ ಘರ್ಷಣೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೇ ತಿಂಗಳಿನಲ್ಲಿ ಇರಲಿದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯ ಶ್ರೇಷ್ಠ ಮನೆಯಲ್ಲಿ ಇರತಕ್ಕಂತಹ ಗುರು ಸಾಧನೆಯನ್ನು ತರಲಿದ್ದು, ಒಡಹುಟ್ಟಿದವರಿಂದ ಬೆಂಬಲವನ್ನು ಕೂಡ ತರಲಿದ್ದಾರೆ. ಪ್ರಯಾಣದಿಂದ ಲಾಭ ಮತ್ತು ಆತ್ಮವಿಶ್ವಾಸವೂ ಕೂಡ ಈ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜುಲೈ 16ರಿಂದ 3ನೇ ಮನೆ ಸಮಾಜದಲ್ಲಿ ಖ್ಯಾತಿ ಹಾಗೆ ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕೂಡ ಸೂರ್ಯನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 3 ಮತ್ತು 2ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜುಲೈ 7ರಂದೇ ಆಲ್ರೆಡಿ ನಿಮ್ಮ ಮನೆಗೆ ಅಂದರೆ ನಿಮ್ಮ 2ನೇ ಮನೆಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧನು ವಾಗ್ಮಿತೆ, ಕುಟುಂಬದಲ್ಲಿ ಸಂತೋಷ ಮತ್ತು ಆರ್ಥಿಕ ಧನಲಾಭವನ್ನು ತರಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 3 ಮತ್ತು 4ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜುಲೈ 4ರಂದೆಯೇ 4ನೇ ಮನೆಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಮನೆಯ ಅಲಂಕಾರ, ವಾಹನ ದುರಸ್ತಿ ಮತ್ತು ಐಷಾರಾಮಿ ವಸ್ತುಗಳಿಗೆ ಖರ್ಚುಗಳಿಗಾಗಿ ಬಹಳಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ಸ್ಥಿರ ಆದಾಯವನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ವೃತ್ತಿ ಜೀವನದಲ್ಲಿ ನಿಧಾನ ಆಗ್ತದೆ, ಆದರೆ ಖಚಿತವಾದಂತಹ ಬೆಳವಣಿಗೆಯನ್ನು ಈ ರಾಶಿಯವರು ಕಾಣಲಿದ್ದೀರಿ. ಮಹತ್ವಾಕಾಂಕ್ಷಿಗಳ ಸಾಧನೆಯನ್ನು ಕೂಡ ಈ ರಾಶಿಯವರು ಶನಿಯ ಸಂಚಾರದ ಸಮಯದಲ್ಲಿ ಮಾಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತು ಕಡಿಮೆ ಸ್ವಾಭಿಮಾನ, ಮನೆಯಲ್ಲಿ ಶಾಂತಿಯ ಕೊರತೆ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಅವಿವೇಕದ ಭಯವನ್ನು ಕೂಡ ತರಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಕರ್ಮದ ಅಂಶವಾದಂತಹ ಶನಿಯ ಸಂಚಾರವು ಲಾಭದ ಮನೆಯಲ್ಲಿ ನಿಮ್ಮ ವೃತ್ತಿಪರ ಜೀವನಕ್ಕೆ ಬಲವಾದಂತಹ ಅಡಿಪಾಯವನ್ನು ಹಾಕಲಿದೆ ಈ ಜುಲೈ ತಿಂಗಳಿನಲ್ಲಿ. ಅದರಲ್ಲೂ ನೀವು ಕಠಿಣ ಪರಿಶ್ರಮಕ್ಕೆ ನೀವು ಖಂಡಿತವಾಗಿಯೂ ಪ್ರತಿಫಲವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಇದೇ ಜುಲೈ 16ರ ನಂತರ ಸೂರ್ಯ ಮತ್ತು ಪರಮ ಗುರುಗಳ ಸಂಯೋಜನೆಯು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮಾತಿನ ಮೌಲ್ಯವನ್ನು ಹೆಚ್ಚಿಸಲಿದೆ. ಅದರಲ್ಲೂ ಈ ಜುಲೈ 12ರ ನಂತರವೂ ಕೂಡ ನಿಮ್ಮ ಮೇಲಾಧಿಕಾರಿಗಳು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಮೆಚ್ಚುತ್ತಾ ಹೋಗ್ತಾರೆ.
ತಂಡವನ್ನು ಮುಂಭಾಗದಿಂದ ಮುನ್ನಡೆಸಲು ನಿಮಗೆ ನಾಯಕತ್ವದ ಜವಾಬ್ದಾರಿಗಳನ್ನು ಕೂಡ ವಹಿಸಲಾಗ್ತದೆ. ರಾಹು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋದರಿಂದ ಕಚೇರಿಯಲ್ಲಿ ಕೆಲವು ರಾಜಕೀಯ ಸಮಸ್ಯೆಗಳು ಉಂಟಾಗುತ್ತವೆ. ಇದಲ್ಲದೆ ಮಂಗಳ ಗ್ರಹವು ನಿಮ್ಮ ಲಗ್ನದಲ್ಲಿ ಇರುವುದರಿಂದ ಉದ್ಯೋಗಿಗಳ ತಪ್ಪುಗಳನ್ನು ಎತ್ತಿ ತೋರುವುದರಿಂದ ವಿವಾದಗಳು ಕೂಡ ಉಂಟಾಗಬಹುದು. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿದರೆ ಮತ್ತು ಬೇರೆಯವರ ಕೆಲಸವನ್ನು ನೋಡಿಕೊಂಡ್ರೆ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ಜುಲೈ ತಿಂಗಳು ಉದ್ಯಮಿಗಳಿಗೆ ಅತ್ಯುತ್ತಮವಾದಂತಹ ಲಾಭಗಳನ್ನು ತರಲಿದೆ. ಜುಲೈ 7ರ ನಂತರ ಬುಧ ಗ್ರಹವು 2ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ನೀವು ನಿಮ್ಮ ಮಾತಿನಿಂದ ಗ್ರಾಹಕರನ್ನು ಸುಲಭವಾಗಿ ಆಕರ್ಷಿಸ್ತಾ ಹೋಗ್ತೀರಿ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಮತ್ತು ಹೊಸ ಒಪ್ಪಂದಗಳನ್ನು ಮಾಡಲು ಇದು ಸರಿಯಾದಂತಹ ಸಮಯವಾಗಿರಲಿದೆ. ಪ್ರಯಾಣ, ಸಂವಹನ, ಏಜೆನ್ಸಿ ಮತ್ತು ಕಮಿಷನ್ ವ್ಯವಹಾರ ಮಾಡುವವರಿಗೆ 3ನೇ ಮನೆಯ ಕಾರಣದಿಂದಾಗಿ ಹೆಚ್ಚಿನ ಕೆಲಸವೂ ಕೂಡ ಇರಲಿದೆ. ಸಣ್ಣ ಪ್ರವಾಸಗಳು ವ್ಯವಹಾರಕ್ಕೆ ತುಂಬ ಒಳ್ಳೆಯದಾಗಿರಲಿದೆ. ಪಾಲುದಾರಿಕೆ ಮಾಡುವವರು ಕೂಡ ಬಹಳ ಜಾಗರೂಕರಾಗಿ ಈ ತಿಂಗಳಿನಲ್ಲಿ ಇರಬೇಕಾಗಿದೆ. ಲಗ್ನದಲ್ಲಿ ಮಂಗಳನು 7ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರಲಿದ್ದು ಪಾರದರ್ಶಕತೆಯಿಂದ ಇರುವುದು ಬಹಳ ಮುಖ್ಯವಾಗಿರಲಿದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಷಯದಲ್ಲಿ ತುಂಬ ಸಕಾರಾತ್ಮಕವಾಗಿರ್ತದೆ. ಲಾಭದ ಮನೆಯಲ್ಲಿ ಶನಿಯ ನಿಮಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಆದಾಯದ ಮೂಲವನ್ನು ನೀಡಲಿದ್ದು ಇದೇ ಜುಲೈ 7ರ ನಂತರ ಹಣದ ಅಧಿಪತಿಯಾದಂತಹ ಬುಧನು ಹಣದ ಮನೆಗೆ ಹೋಗುತ್ತಾನೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಲಿದೆ. ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡಿದ ಹಳೆಯ ಹೂಡಿಕೆಗಳು ಈಗ ಉತ್ತಮವಾದಂತಹ ಲಾಭವನ್ನು ನೀಡಲಿದೆ. ಜುಲೈ 4ರ ನಂತರ ಶುಕ್ರನು ಸಿಂಹ ರಾಶಿಗೆ ಹೋಗಲಿದ್ದು ಅದರಿಂದ ಮನೆಯ ಅಲಂಕಾರ, ವಾಹನ ದುರಸ್ತಿ ಅಥವಾ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಇದೇ ಜುಲೈ 16ರವರೆಗೆ ಸೂರ್ಯನು 2ನೇ ಮನೆಯಲ್ಲಿ ಇರೋದರಿಂದ ಕುಟುಂಬದ ಅಗತ್ಯಗಳಿಗಾಗಿ ಹಠಾತ್ ಹಣವನ್ನು ಹಿಂಪಡೆಯುವಂತಹ ಅವಶ್ಯಕತೆಯೂ ಕೂಡ ಈ ರಾಶಿಯವರಿಗೆ ಉಂಟಾಗಬಹುದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಜುಲೈ ತಿಂಗಳು. ಲಗ್ನದಲ್ಲಿ ಕುಜನ ಸಂಚಾರದಿಂದಾಗಿ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಹೋಗ್ತದೆ. ತಲೆನೋವು, ಕಣ್ಣುಗಳಲ್ಲಿ ಹುರಿಯುವಿಕೆ, ಆಮ್ಲೀಯತೆ ಮತ್ತು ರಕ್ತದೊತ್ತಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಉದ್ವಿಗ್ನತೆ, ನಿದ್ರಾಹೀನತೆಗೆ ಕಾರಣವಾಗಬಹುದು. ಚಾಲನೆಯನ್ನು ಮಾಡುವಾಗ ವೇಗವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಚತುರ್ಥಮದಲ್ಲಿ ಕೇತುವು ದೈಹಿಕ ಸಮಸ್ಯೆಗಳಿಗಾಗಿ ಹೆಚ್ಚಾಗಿ ಅಪರಿಚಿತ ಭಯ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ನಿಮಗೆ ತೊಂದರೆಗೆ ಒಳಪಡಿಸಬಹುದು. ಅದರಿಂದ ಪ್ರತಿದಿನ ಬೆಳಗ್ಗೆ ನಡೆಯುವುದು ಮತ್ತು ಯೋಗವನ್ನು ಮಾಡುವುದರಿಂದ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತವಾಗಿ ಇರಿಸಿಕೊಳ್ಬಹುದಾಗಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ವಾತಾವರಣವು ಈ ತಿಂಗಳಿನಲ್ಲಿ ಕೂಡಿರಲಿದೆ. 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗುವ ಕಾರಣ ಮನೆಯಲ್ಲಿಯೂ ಸಹ ಏನೋ ವಿಚಿತ್ರವೆನಿಸ್ತಾ ಹೋಗ್ತದೆ. ಒಂದು ರೀತಿಯ ನಿರ್ಲಿಪ್ತತೆ ಮೇಲುಗೈಯನ್ನು ಸಾಧಿಸಲಿದ್ದು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಅವಿವೇಕದ ಭಯ ಇರಲಿದೆ. ಜುಲೈ 4ರ ನಂತರ ಶುಕ್ರನು ಅಲ್ಲಿಗೆ ಬರುವುದರಿಂದ ವಿಷಯಗಳು ಕ್ರಮೇಣ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು. ಲಗ್ನದಲ್ಲಿರ್ತಕ್ಕಂತಹ ಮಂಗಳ ಗ್ರಹವು 7ನೇ ಮನೆಗೆ ನೇರ ದೃಷ್ಟಿಯನ್ನು ಹೊಂದಿರೋ ಕಾರಣ ನೀವು ಕೋಪದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ವಾದಗಳನ್ನು ಮಾಡಿಕೊಳ್ಬೋದು. ನಿಮ್ಮ ಕಠಿಣ ಮಾತುಗಳು ಅವರ ಮನಸ್ಸನ್ನು ನೋಯಿಸ್ಬೋದು. ಹಾಗೆಯೇ ತಾಳ್ಮೆ ಮತ್ತು ಹೊಂದಿಕೊಳ್ಳುವಿಕೆ ಇರುವುದು ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದ್ದು ಈ ಟೈಮ್ನಲ್ಲಿ ತಾಳ್ಮೆಯಿಂದ ಇರುವುದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಶುರುವಾಗುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಆದರೆ ತಿಂಗಳ ಅಂತ್ಯದ ವೇಳೆಗೆ ಪರಿಸ್ಥಿತಿ ಸುಧಾರಿಸಲಿದೆ. 4ನೇ ಮನೆಯಲ್ಲಿ ಕೇತು ಸ್ವಕೀಳರಿಮೆಯ ಭಾವನೆಯನ್ನು ಉಂಟು ಮಾಡುತ್ತಾನೆ. ಇದು ಅವರಿಗೆ ತಮ್ಮ ಅಧ್ಯಯನದಲ್ಲಿ ಹಿಂದುಳಿಯದಿರುವಂತೆ ಭಾಸವಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಕೂಡ ತಮ್ಮ ಸಾಮರ್ಥ್ಯಗಳನ್ನು ಅನುಮಾನಿಸುತ್ತಾರೆ. ಜುಲೈ 7ರ ನಂತರ 5ನೇ ಮನೆಯ ಅಧಿಪತಿಯಾದಂತಹ ಬುಧ ತನ್ನ ಮನೆಯ ದೃಷ್ಟಿಯಿಂದ ಇರೋದರಿಂದ ಪರಮ ಗುರುವಿನ ಧೈರ್ಯವೂ ಕೂಡ ನಿಮಗೆ ಸಿಗೋದರಿಂದ ಅವರು ಈ ಭಯಗಳನ್ನು ನಿವಾರಿಸ್ಕೊಳ್ತಾ ಹೋಗ್ತಾರೆ ಮತ್ತು ನವೀಕೃತ ಏಕಾಗ್ರತೆಯಿಂದ ತಮ್ಮ ಅಧ್ಯಯನದತ್ತ ಗಮನ ಹರಿಸ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ವೃಷಭ ರಾಶಿಯವರು ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಮಾನಸಿಕ ಆತಂಕಗಳನ್ನು ಕಡಿಮೆ ಮಾಡಲು ಮತ್ತು ಮಂಗಳ ಗ್ರಹದ ಒತ್ತಡಗಳನ್ನು ತಣ್ಣಗಾಗಿಸಲು ಈ ವೃಷಭ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ ಲಗ್ನದಲ್ಲಿ ಕುಜನಿಂದ ಉಂಟಾಗುವ ಕೋಪ ಮತ್ತು ಕ್ರೋಧವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಹಾಗೆ
ಕೇತು ಪರಿಹಾರಕ್ಕಾಗಿ ಮನಸ್ಸಿನಲ್ಲಿಯೇ ಕಡಿಮೆ ಸ್ವಾಭಿಮಾನ ಮತ್ತು ಅವಿವೇಕದ ಭಯವನ್ನು ತೊಡೆದುಹಾಕಲು ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆದುಕೊಳ್ಳಲು ಪ್ರತಿದಿನ ಗಣಪತಿ ಅಥರ್ವಶೀರ್ಷವನ್ನು ಪಠಿಸಿ ಪ್ರಾಣಿಗಳಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನು ನೀಡಿ. ಮಾನಸಿಕ ಶಾಂತಿಗಾಗಿ ಸೋಮವಾರ ಶಿವನ ದೇವಾಲಯದಲ್ಲಿ ಮಾರೇಡು ವಸ್ತುವಿನಿಂದ ಸಹಾಯದಿಂದ ಭಗವಂತನನ್ನು ಪೂಜಿಸಿ ಮತ್ತು ಅಭಿಷೇಕವನ್ನು ಮಾಡ್ತಾ ಬನ್ನಿ. ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.